ಹಲೋ ಫ್ರೆಂಡ್ಸ್, ನಾನು ಇವತ್ತು ನನ್ನ ಫಸ್ಟ್ ವ್ಲಾಗ್ ರೀ. ನನ್ನ ಮಗಳದ ಆಕ್ಸಿಡೆಂಟ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನನ್ನ ಜೀವನದ ಕಹಿ ಘಟನೆ ರೀ. ಹೆಂಗೆ ಮಲ್ಕೊಂಡಾಳ್ರಿ ನೋಡಿರಿ ನನ್ನ ಮಗಳು. ಇನ್ಸ್ಟಾಗ್ರಾಮ್ದಾಗ ರೀಲ್ ಮಾಡ್ಕೋತ ಆರಾಮ ಎಂಜಾಯ್ ಮಾಡ್ಕೋತಿರೋ ಮಗಳು ಒಂದೇ ದಿನಕ್ಕೆ ಆಕ್ಸಿಡೆಂಟ್ ಆಗಿ ಇದೆಲ್ಲ ಪರಿಸ್ಥಿತಿ ಆಯ್ತು ರೀ. ಜೀವನ ತುಂಬ ಬೇಜಾರತ ಅನ್ನಿಸ್ಬಿಡ್ತು ರೀ. ನನ್ನ ಮಗಳಿಗೆ ಹಿಂಗೆ ಆದಾಗ ಏನು ಮಾಡ್ಬೇಕಂತ ನನಗೆ ತಿಳಿಲಿಲ್ಲ ರೀ. ಆದರೂ 2 ದಿನದಾಗ ಮತ್ತೆ ರಿಕವರ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡೋದಿಲ್ಲ ರೀ. ಆದರೆ ಹೆಂಗೆ ಅಂತಾಳೆ ನೋಡಿರಿ ಫ್ರೆಂಡ್ಸ್. ಒಂದೇ ದಿನದಾಗ ಜೀವನಾನ ಗೆದ್ದು ಬಂದಳ್ರಿ. ಅದಕ್ಕೆ ಆಕಿ ಬರ್ತಡೇ ಐತೆ ರೀ ಫ್ರೆಂಡ್ಸ್. ಅದನ್ನ ಬರ್ತಡೇನ ನಾನು ನನ್ನ ಮಗಳು ಉಳಿದು ಬಂದಾಳ ಅಂತೇಳಿ ಅಟ್ಟ ಸಿಂಪಲ್ ಯಾಕೆ ಆಗೋದು ನಮ್ಮ ಮನೆಯವ್ರಿಗೆ ಬಿಡಬೇಡ ಮಾಡ್ಬೇಕನ್ನಕತ್ತೀವಿ. ಅದಕ್ಕೆ ಆಕಿ ಬರ್ತಡೇ ಮಾಡೀನಿ ರೀ ಫ್ರೆಂಡ್ಸ್. ನನ್ನ ಮಗಳನ್ನ ಮರಳಿ ಪಡೆಯೋಕ್ಕೆ ನಂಗೆ ತುಂಬ ಇದನ್ನು ಅನಿಸ್ತೈತಿ ರೀ ಫ್ರೆಂಡ್ಸ್. ಆ ದೇವ್ರಿಗೆ ಒಂದು ಥ್ಯಾಂಕ್ಸ ಮತ್ತು ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನನ್ನ ಬಂಗಾರದಂಥ ಮಗಳು ರೀ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಂದರೆ ಸಾಕು ಭಾಳ ಖುಷಿ ಕೊಡ್ತಿತ್ತು ರೀ ಆಕೆಗೆ. ಆದರೆ ಅಂಥ ಮಗಳು ಸಾವು ಮಧ್ಯದ ಬದುಕಿನ ನಡುವೆ ಹೋರಾಡ್ತಿಳ್ರಿ. ಡಾಕ್ಟ್ರುಗಳು ಗ್ಯಾರಂಟಿ ಇಲ್ಲ ಅಂದಾಗ ನಂಗೆ ತುಂಬ ಮನ್ಸಿಗೆ ನೋವಾಯ್ತು ರೀ. ನನ್ನ ಮಗಳಿಗೆ ಏನಾದರೂ ಆದ್ರೆ ನಾನಂತೂ ಜೀವ ಸಹಿತ ಉಳಿತಿರ್ಲಿಲ್ಲ ರೀ. ಜೀವನದಾಗ ಕಷ್ಟ ಅನ್ನೋದು ತುಂಬ ಕೆಟ್ಟ ಬರ್ತೈತೆ ರೀ. ಆದ್ರೆ ನನ್ನ ಮಗಳ ಪರಿಸ್ಥಿತಿದಾಗ ಬಂದದ್ದು ನೋಡಿದ್ರೆ ರೀ ತುಂಬ ಕೆಟ್ಟ ಅನ್ನಿಸ್ತು ರೀ. ನಮ್ಮ ಮಮ್ಮಿ ನಮ್ಮ ತಮ್ಮ ಹೆಂಗೆ ಕೇಕ್ ತಿನ್ಸೋದಾರ ನೋಡ್ರಿ. ಇವರ ಬಿಡಬೇಡ ಬರ್ತಡೇ ಮಾಡತ್ತ ಅಂದ್ರಿ ರೀ. ನಾನು ನಮ್ಮ ಮನೆಯವರೆಲ್ಲರೂ ಅದನ್ನು ಕರೆವಳು ನನಗೆ ನಗು ಬಂದರೆ ಅವಳು ನೋವ ಮರೆವಳು. ನನ್ನ ಮಗಳ ಅಭ್ಯಾಸದಾಗ ಭಾಳ ಸ್ಪೀಡ್ ರೀ. ಇಂಥವೆಲ್ಲ ನನ್ನ ಜೀವನದಾಗ ಮಗಳು ಕಳ್ಕೊಂಡ್ರೆ ಅಂತ ತಿಳ್ಕೊಂಡೀನಿ ರೀ. ಆದ್ರೆ ಮತ್ತೆ ನೋಡ್ರಿ ಆಕಿ ಹಾಸ್ಪಿಟಲ್ನಿಂದ ಬಂದ ಮೇಲೆ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದಾರೆ. ರೀಲ್ಸ್ ಮಾಡೋದಂದ್ರೆ ಭಾಳ ಇಷ್ಟ ರೀ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ರೀಲ್ಸ್ ಮಾಡ್ತಾಳ್ರಿ. Hello my lovely lady, who are you? Hello my lovely lady, who are you?